ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 1,75,000 ರೂಪಾಯಿ ಹೇಳ್ತಿದ್ದೀವಿ. 1,75,000 ಇರೋ ಹತ್ರ ರೆನಾಲ್ಟ್ ಅವ್ರದ್ದು ಡಸ್ಟರ್ RXL ವೇರಿಯಂಟು. ಸರ್ ಇದು ಬಂದು 3,60,000 ಹೇಳ್ತೇವೆ ಸರ್. ನಿಮ್ಮ ಕಡೆಯಿಂದ ಬರಲಿ ಸರ್, ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡೋಣ. 360. ಎರ್ಟಿಗಾ ಬೇಕು ಸರ್, ಎರ್ಟಿಗಾ ಬೇಕು. ಮಾರುತಿ ಸುಜುಕಿ ಎರ್ಟಿಗಾ ಬೇಕು ಅಂತ ಕೇಳ್ತಿರ್ತೀರಾ. ನೀವು ನೋಡ್ತಾ ಬೋದು ಇರೋ ಹತ್ರ ಮಾರುತಿ ಸುಜುಕಿ ಎರ್ಟಿಗಾ ಇರುತ್ತೆ, ಅದು ZDI. ಇದಕ್ಕೆ 5.3 ಲಕ್ಷ ಹೇಳ್ತೇವೆ ಸರ್. 5.3 ಲಕ್ಷ. ನಿಮ್ಮ ಕಡೆಯಿಂದ ಬರಲಿ ಸರ್, ತುಂಬ ಹೆಚ್ಚಿಗೆ ಮಾಡ್ಕೊಡೋಣ. ಇರೋ ಹತ್ರ ಸ್ಕಾರ್ಪಿಯೋ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಪವರ್ಡ್ ವಿತ್ ಗಮಾಪ್ ಇಂಜಿನ್ ಜೊತೆಗೆ. ಇನೋವಾ ಕೂಡ ಇರುತ್ತೆ, ಟೊಯೋಟಾದು. ಮಾರುತಿ ಸುಜುಕಿ ಬ್ರೇಜಾ ಮಾರ್ಕೆಟಲ್ಲಿ ಇದು ಕೂಡ ಸ್ವಲ್ಪ ಡಿಮ್ಯಾಂಡಲ್ಲಿ ಇರುತ್ತೆ. ಜೊತೆಗೆ ಇರೋ ಹತ್ರ 6 ಸೀಟರ್ದು KV 100 ಕೂಡ ಇರುತ್ತೆ. ಕ್ರೆಟಾ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕ್ರೆಟಾ K50 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಜೊತೆಗೆ ಇರೋ ಹತ್ರ ನಿಸಾನ್ ಅವ್ರದ್ದು ಟೆರಾನೋ ಕೂಡ ಇರುತ್ತೆ, XL ವೇರಿಯಂಟು. ಪ್ರೀತಿಯ ಬಂಧುಗಳೇ, ನಾನಿವಾಗ ಬೆಸ್ಟ್ ಕಾರ್ಸ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇದು ಬಂದು ಮೈಸೂರು HD ಕೋಟೆ ರೋಡಲ್ಲಿ ಬರುತ್ತೆ. ಅಂದರೆ NI ಕಾಲೇಜ್ ಇರುತ್ತೆ. NI ಕಾಲೇಜ್ ಆದಮೇಲೆ ನಿಮಗೆ ಈ ಶೋರೂಮ್ ಸಿಗುತ್ತೆ. ಇವ್ರ ಹತ್ರ ಇಲ್ಲಾಂದ್ರೂ 60ರಿಂದ 65 ಕಾರ್ಗಳಿರುತ್ತೆ. ಬಟ್ ನಾನು ಇವತ್ತು ನಿಮಗೆ ಫ್ಯಾಮಿಲಿ ಕಾರ್ಸ್ ಬಗ್ಗೆ ಮಾತ್ರನೇ ನಾನು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಇನೋವಾ ಕೂಡ ಇರುತ್ತೆ, ಟೊಯೋಟಾದವ್ರದ್ದು. ಗಾಡಿ ಮಾತ್ರ ತುಂಬಾ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಅಂದರೆ ನಾವು ನಿಮಗೆ ಔಟ್ಲುಕ್ಕು ಮತ್ತು ಇಂಟೀರಿಯರ್ ಮಾತ್ರ ನಾವು ತೋರಿಸಿ ನಾವು ಯಾವ ಕಂಡೀಷನಲ್ಲಿದೆ ಅಂತ ಹೇಳ್ಬಲ್ವು. ನಿಮಗೇನಾದರೂ ಫುಲ್ ಕಂಡೀಷನ್ ಬೇಕು ಅಂದರೆ ನೀವು ಒಂದ್ಸಲ ಟೆಸ್ಟ್ ರೈಡ್ ನೋಡಿ, ನಂತರ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಿಸಿ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು K09 ಅಂದರೆ ನಿಮಗೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ನಂಬರ್ ಪ್ಲೇಟ್ ಕೂಡ. ಯಾವ ಮಾಡಲ್ ಸರ್ ಇದು? 14. 2014 ಮಾಡಲ್ಲ, 2014ನೇ ಮಾಡಲು. ಓನರು 3 ಓನರ್ ಆಗಿದೆ. ಓಕೆ, 3 ಓನರ್ ಆಗಿರುತ್ತೆ. ಯಾವ ವೇರಿಯಂಟ್ ಇದು? ವೇರಿಯಂಟ್ ಅದು ವಿ ವೇರಿಯಂಟು. ಓಕೆ, ವಿ ವೇರಿಯಂಟ್ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. 2.4 ಇದು ಜೆಡ್ ವೇರಿಯಂಟ್ ಸರ್ ಇದು. ಓಕೆ, Z ವೇರಿಯಂಟು. ಓಕೆ, Z ವೇರಿಯಂಟ್ ಇರುತ್ತೆ. ಇಲ್ಲಿಂದ ನಮ್ಗೆ ಕಾಣಿಸಲ್ಲ. ಇದು ಬಂದು 2.5 Z ವೇರಿಯಂಟ್ ಇರುತ್ತೆ. ವಿತ್ ನಿಮಗೆ ಅಲೋ ವಿಲ್ಸ್ ಇರುತ್ತೆ. ಮತ್ತು ನೀವು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಎಷ್ಟು ಓಡಿದೆ ಇದು? ಎಷ್ಟು ಓಡಿದೆ? ಸರ್ ಗಾಡಿ ಬಂದಿದ್ದು 75,000 ಓಡಿದೆ ಸರ್. ಓಕೆ, 75,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು. ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ಎಲ್ಲ ನೀವು 12-13 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಆಲ್ರೆಡಿ ಡೀಟೇಲ್ ಫುಲ್ ಕಂಪ್ಲೀಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದಕ್ಕೆ 12.5 ಲಕ್ಷ ಹೇಳ್ತೇವೆ ಸರ್. 12.5 ಲಕ್ಷ ಹೇಳ್ತಾ ಇದ್ದೀವಿ. 12.5. ಓಕೆ, 12,50,000 12,50,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಇದಕ್ಕೆ ಲೋನ್ ಒಂದು 8 ಲಕ್ಷ 9 ಲಕ್ಷ ಆಗಿದೆ ಸರ್. ಓಕೆ, 8ರಿಂದ 9 ಲಕ್ಷ ನಿಮಗೆ ಲೋನ್ ಆಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಮತ್ತು ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಫ್ಯಾಮಿಲಿ ಕಾರ್ ಯಾವುದಪ್ಪ ಅಂದರೆ ಫೋರ್ಡ್ ಫಿಗೋ ಟೈಟಾನಿಯಮ್. ಅಂದರೆ ನಿಮಗೆ ಟಾಪ್ ಎಂಡು K06 ರಿಜಿಸ್ಟರ್ಡ್ ವೆಹಿಕಲು, TDCI ಡೀಸೆಲ್ ವೇರಿಯಂಟ್ ಇರುತ್ತೆ. ನಾನು ನಿಮಗೆ ಸ್ಟೆಪ್ನಿ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಬಟನ್ ಎಲ್ಲ ಚೆನ್ನಾಗೇ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ವಿತ್ ನಿಮಗೆ ಅಲೋ ವಿಲ್ಸ್ ಇರುತ್ತೆ. ಯಾವ ಮಾಡಲ್ ಇದು? ಸರ್ ಇದು ಬಂದು 2014 ಮಾಡಲು ಸರ್. ಓಕೆ, 2014 2014ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ. ಓಕೆ, 2 ಓನರ್ ಆಗಿರುತ್ತೆ. ಇದು ಬಂದು ಡೀಸೆಲ್ ವೇರಿಯಂಟು. ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ಫ್ರಂಟ್ ಲುಕ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಹೊಡಿದೆ ಇದು? ಸರ್ 1,16,000 ಓಡಿದೆ ಸರ್. ಕಂಪ್ಲೀಟ್ ಶೋರೂಮ್ ಸರ್ವಿಸ್. ಓಕೆ, 1,16,000 1,16,000 ಕಿಲೋಮೀಟರ್ ವಿತ್ ಶೋರೂಮ್ ಹಿಸ್ಟ್ರಿ ಜೊತೆ ಇರುತ್ತೆ. ನಿಮಗೆ ಇದು ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಸಿಸ್ಟಮ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಬಂದು ಟೈಟಾನಿಯಮ್ ಆದ್ದರಿಂದ ನಿಮಗೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು ವಿತ್ ABS ಸಿಗುತ್ತೆ. ಇದ್ರದ್ದು ನೆಕ್ಸ್ಟ್ ಮಾಡಲ್ ಯಾವುದಪ್ಪ ಅಂದರೆ ಟೈಟಾನಿಯಮ್ ಪ್ಲಸ್ ಇರುತ್ತೆ ನೆಕ್ಸ್ಟ್ ವೇರಿಯಂಟ್. ಇದು ಬಂದು ಟೈಟಾನಿಯಮ್ ವೇರಿಯಂಟು. 18+ ನೀವು ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 5.3 ಲಕ್ಷ ಹೇಳ್ತೇವೆ ಸರ್. 5.3 ಲಕ್ಷ. ನಿಮ್ಮ ಕಡೆ ಬಲಿ ಸರ್, ತುಂಬ ಹೆಚ್ಚಿಗೆ ಮಾಡ್ಕೊಡೋಣ. ಓಕೆ, 5,45,000 5.3 ಲಕ್ಷ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಅಂತ ಹೇಳೋದಾದರೆ ನೀವು 4ರಿಂದ 4.25 ಲಕ್ಷ 4.3 ಲಕ್ಷ ಈ ಥರನೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಎರ್ಟಿಗಾ ಬೇಕು ಸರ್, ಎರ್ಟಿಗಾ ಬೇಕು. ಮಾರುತಿ ಸುಜುಕಿ ಎರ್ಟಿಗಾ ಬೇಕು ಅಂತ ಕೇಳ್ತಿರ್ತೀರಾ. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಮಾರುತಿ ಸುಜುಕಿ ಎರ್ಟಿಗಾ ಇರುತ್ತೆ. ಅದು ZDI ಕಂಪ್ಲೀಟ್ಲಿ ಟಾಪ್ ಎಂಡ್ ಡೀಸೆಲ್ ವೇರಿಯಂಟು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ಜೊತೆಗೆ ನಿಮಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ, ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ZDI ಏನಾ ಇದು? ZDI ಸರ್ ಇದು. ಮತ್ತು ಮ್ಯಾಗ್ವಿಲ್ ಇಲ್ಲ ಸರ್ ಈ ವರ್ಷನಲ್ಲಿ ಬರಲ್ಲ ಅಂತ ಇದೆ, ಆಪ್ಷನ್ ಅಂತ ಇದು. ಓಕೆ ಹಾಕ್ಸ್ಕೋಬೋದು ಬೇಕು ಅಂತ ಶೋರೂಮಲ್ಲಿ. ಹಾಂ, ಇದು ನೋಡ್ತಾ ಇರ್ಬೋದು K34 ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಯಾವ ಮಾಡಲ್ ಇದು? ಸರ್ ಇದು ಬಂದು 2012 ಮಾಡಲು. ಓಕೆ, ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ, 2012 ಸೆಕೆಂಡ್ ಓನರ್, ಸಿಂಗಲ್ ಓನರ್. ಓಕೆ, 2012 ಸಿಂಗಲ್ ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಇದು? ಸೊ ಈ ಗಾಡಿ ಬಂದು ಮೀಟಾಗಿ ತೋರಿಸ್ಬಿಡೋಣ. ಓಕೆ,
ನಾನು ನಿಮಗೆ ಆನ್ ಮಾಡಿ ಕೂಡ ನಾನು ತೋರಿಸ್ಕೊಡ್ತೀನಿ. 1,18,000 ಸರ್. ಓಕೆ 1,18,348 ಕಿಲೋಮೀಟರ್, 1,18,348 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ಇಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಸಿಸ್ಟಮ್ ಇರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ನೀವು ನೋಡ್ತಾ ಬೋದು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಇದು ಕೂಡ ನಿಮಗೆ 7 ಸೀಟರ್ ವೆಹಿಕಲ್. ಮೈಲೇಜ್ ಎಲ್ಲ ನೀವು ಆರಾಮಾಗಿ 17+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೀ ತಗೊಬಿಡಿ. ಅದು ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 6,10,000 ಹೇಳ್ತೀವಿ ಸರ್. 6,10,000 6,10,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಗಾಡಿ ಮಾತ್ರ ನಿಮಗೆ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಲೋನ್ ಅಂತ ಹೇಳಿದ್ರೆ ನೀವು 4,5 ಲಕ್ಷ ಈ ಥರ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಮತ್ತು ಓಕೆ ಸರ್, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗುತ್ತೆ. ಜೊತೆಗೆ ಇರೋ ಹತ್ರ ಮಹೇಂದ್ರ ಅವ್ರದ್ದು ಕ್ವಾಂಟೋ ಕೂಡ ಇರುತ್ತೆ. KA04 ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಬರುತ್ತೆ. ನೀವು ನೋಡ್ತಾ ಬೋದು ಗಾಡಿ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತೀನಿ. ಗಾಡಿ ವೆಲ್ ಮೇಂಟೈನ್ಡ್ ಇರುತ್ತೆ ಮತ್ತು ನಿಮಗೆ ವಿತ್ ನಿಮಗೆ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡಿಂದನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಇರುತ್ತೆ. ಕ್ವಾಂಟೋದಲ್ಲಿ ಇದು C8 ವೇರಿಯಂಟು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ಮಾಡಲ್ ಯಾವುದಿದು ಸರ್? ಇದು ಬಂದು 2012 ಮಾಡಲು ಸರ್. ಇದು ಓಕೆ 2012 ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರಾ? ಓಕೆ ಸೆಕೆಂಡ್ ಓನರ್ ಆಗಿರ್ತಾರೆ. ಆಲ್ಫಾ ಪವರ್ ಇಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುತ್ತೆ. ಇದು ಕೂಡ ನಿಮಗೆ 7 ಸೀಟರ್ ವೆಹಿಕಲ್. ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ರೇಸ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಬ್ಯಾಕಲ್ಲಿ ನಿಮಗೆ 2 ಬೇಬಿ ಸೀಟರು ಕೂಡ ಇರುತ್ತೆ. ಎಷ್ಟು ಓಡಿದೆ ಇದು ಸರ್? 1,17,000 ಓಡಿದೆ ಸರ್. ಓಕೆ 1,17,000 1,17,000 ಕಿಲೋಮೀಟರ್ ಓಡಿರುತ್ತೆ. ಮೈಲೇಜು ಕೂಡ ನೀವು ಆರಾಮಾಗಿ ನೀವು 13-14+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ಕ್ವಾಂಟೋದಲ್ಲಿ T8 ಮಾಡಿದೆ, ಟಾಪ್ ಮಾಡಲ್ ಸರ್. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮತ್ತು ಮ್ಯಾಗ್ವಿಲ್ ಬರ್ತದೆ ಸರ್. ಇದು ಬಂದು 3,60,000 ಇರ್ತದೆ ಸರ್. ನಿಮ್ಮ ಕಡೆಯಿಂದ ಬರಲಿ ಸರ್, ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡೋಣ. 360. ಓಕೆ 3,60,000 3,60,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಕೂಡ ಇರುತ್ತೆ. ಲೋನ್ ಇದಕ್ಕೆ ಸರ್ ಪ್ರೈವೇಟ್ ಆಗುತ್ತೆ ಸರ್. ಇದು ಕ್ವಾಂಟಾಗೆ ಬ್ಯಾಂಕಲ್ಲಿ ಆಗಲ್ಲ, ಪ್ರೈವೇಟಲ್ಲಿ ಮಾಡಿಸ್ಕೊಡೋಣ. ಪ್ರೈವೇಟಲ್ಲಿ ಒಂದು 2,500,000 ಆಗುತ್ತೆ. ಸೊ 1,50,000 ಲಕ್ಷ ಮಾಡಿಸ್ಕೊಡೋಣ. ಓಕೆ 1,50,000 2 ಲಕ್ಷದವರೆಗೂ ಕೂಡ ನಿಮ್ಗೆ ಆಗ್ಬೋದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ನಿಮಗೆ ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಇರುತ್ತೆ. ಜೊತೆಗೆ ಇರೋ ಹತ್ರ 6 ಸೀಟರ್ದು KV100 ಕೂಡ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. KA41 ರಿಜಿಸ್ಟರ್ಡ್ ವೆಹಿಕಲ್, ಅಂದರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲು. ನೀವು ನೋಡ್ತಾ ಇರ್ಬೋದು ಫುಲ್ ಗಾಡಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಯಾವುದಿದು? ಇದು ಬಂದು 17-18 ಸರ್. ಇದು ಓಕೆ 2017-18 ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರು. ಟಾಪ್ ಎಂಡ್ ಇದುವೆ ಸರ್? ಟಾಪ್ ಎಂಡ್ ಸರ್ ಇದು. ಓಕೆ ಓಡಿರೋದು ಎಷ್ಟಿದು ಸರ್? ಇದು ಬಂದು ಓಕೆ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಎಷ್ಟು ಹೊಡಿದೆ ಅಂತಲೂ ಕೂಡ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ತಿದ್ದಾರೆ ಅವರು ಅನ್ಲಾಕ್ ಮಾಡಿಬಿಟ್ಟು. ಎಷ್ಟು ಹೊಡಿದೆ? 79,000 ಓಡಿದೆ ಸರ್. 79,000 79,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ಇಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಸಿಸ್ಟಮ್ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು ಜೊತೆಗೆ ABS ಕೂಡ ಇರುತ್ತೆ. 79,979 ಕಿಲೋಮೀಟರ್ ಓಡಿರುತ್ತೆ. ಇದು ರೇಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು ನೀಟ್ಲಿ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ಎಲ್ಲ ಇದು ಬರೀ ಸರ್ ಇದರಲ್ಲಿ 20+ ಇದೆ ಮೈಲೇಜ್ ಡೀಸೆಲ್. ಓಕೆ 20+ ಮೈಲೇಜ್ ನಿಮಗೆ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸೊ ಇದಕ್ಕೆ ಒಂದು 4,65,000 ಹೇಳ್ತೀವಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 465 4,65,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡ್ರೆ ನಿಮ್ಗೆ ಇದ್ರೂ ಕೂಡ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಲೋನ್ ಅಂತ ಹೇಳಿದ್ರೆ ನೀವು 3 ಲಕ್ಷದವರೆಗೂ ಕೂಡ 3,500,000 ಕೂಡ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ಇರೋದ್ರೆ ಇನ್ನೂ ಒಂದು ಇನೋವಾ ಇರುತ್ತೆ. KA09 ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗು 2.5 V ವೇರಿಯಂಟು, ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಫುಲ್ ಕಾರ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಜೊತೆಗೆ ನೀವು ನೋಡ್ತಾ ಇರ್ಬೋದು ಅಲವೆಲ್ಸು ಜೊತೆಗೆ ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಿರ್ತೀರ ಸರ್ ಟೈರ್ ಕಂಡೀಷನ್ ಎಲ್ಲ ಏನಕ್ಕೆ ತೋರಿಸ್ತೀರಾ ಅಂದರೆ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ದುಡ್ಡು ಉಳಿಯುತ್ತೆ. ಟೈರ್ ಕಂಡೀಷನ್ ತೋರಿಸಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾವು ತೋರಿಸೋದು ಅಷ್ಟೇ. ಯಾವ ಮಾಡಲ್ ಇದು? ಸರ್ ಇದು 2013 ಮಾಡಲು ಸರ್. ಇದು 2013ನೇ ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಇದು? 1,45 ಓಡಿದೆ ಸರ್. 1,45. ಓಕೆ 1,45,000 1,45,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ಇಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಜೊತೆಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 12-13 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 11 ಲಕ್ಷ ಹೇಳ್ತೀವಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸಾರಿ ಎಷ್ಟು? 11 ಲಕ್ಷ ಹೇಳ್ತಿದ್ದೀವಿ. 11 ಲಕ್ಷ 11 ಲ್ಯಾಕ್ಸ್ ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಆಗುತ್ತೆ ಒಂದು 7 ಲಕ್ಷ ಆಗುತ್ತೆ ಸರ್. ಇದಕ್ಕೆ 7-8 ಲಕ್ಷ ಆಗುತ್ತೆ. ಓಕೆ 7-8 ಲಕ್ಷ ನಿಮಗೆ ಲೋನೇ ಆಗುತ್ತೆ. ಇನ್ನು ಮಿಕ್ಕಿದ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಈ ನೋವು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ಬ್ರೇಜಾ ಮಾರ್ಕೆಟಲ್ಲಿ ಇದು ಕೂಡ ಸ್ವಲ್ಪ ಡಿಮ್ಯಾಂಡಲ್ಲಿ ಇರುತ್ತೆ. ಎಲ್ಲೂ ಕೂಡ ಸ್ಟಾಕ್ಸ್ ಇರೋದಿಲ್ಲ. ಇರೋ ಹತ್ರ ಒಂದು VDI ಅಂದರೆ ಮಿಡ್ ಡೀಸೆಲ್ ವೇರಿಯಂಟ್ KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಮಾಡಲ್ ಇದು? ಸರ್ ಇದು ಬಂದು 2016 ಮಾಡಲು, ಸಿಂಗಲ್ ಓನರ್ VDI. ಓಕೆ 2016 ಸಿಂಗಲ್ ಓನರು. ಎಷ್ಟು ಓಡಿದೆ ಇದು? 82,000 ಓಡಿದೆ ಸರ್. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಸರ್.
ಓಕೆ 82,000 82,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಲುಕ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ನಾನು ನಿಮ್ಗೆ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ ಏನೇನು ಬರುತ್ತೆ ಅಂತ. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಜೊತೆಗೆ ನಿಮ್ಗೆ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಇದು. ಓಕೆ, ಡ್ಯೂಯಲ್ ಏರ್ ಬ್ಯಾಗ್ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಮೈಲೇಜ್ ಎಲ್ಲ ನೀವು ಆರಾಮಾಗಿ 17-18 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 8,10,000 ಹೇಳ್ತೀವಿ ಸರ್. 8-10 8,10,000 8,10,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಇದಕ್ಕಾಗುತ್ತೆ ಸರ್ ಒಂದು 6 ಲಕ್ಷ 6.5 ಲಕ್ಷ. ಓಕೆ, 6ರಿಂದ 6.5 ಲಕ್ಷ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗುತ್ತೆ. ಜೊತೆಗೆ ಇವ್ರ ಹತ್ರ ನಿಸಾನ್ ಅವ್ರದ್ದು ಟೆರಾನೋ ಕೂಡ ಇರುತ್ತೆ. XL ವೇರಿಯಂಟು, ಡೀಸೆಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕಾರ್ ವೆಲ್ ಮೇಂಟೈನ್ ಇರುತ್ತೆ. ಮಾಡಲ್ ಯಾವುದಿದು ಸರ್? ಈ ಗಾಡಿ ಬಂದು 2016 ಮಾಡಲು. ಡೀಸೆಲ್ ವೇರಿಯಂಟ್ 65,000 ಓಡಿದೆ ಸರ್, ಲೋ ಮೈಲೇಜ್. ಓಕೆ, 2016 65,000 ಕಿಲೋಮೀಟರ್ ಓಡಿರುತ್ತೆ. ಓನರು ಸಿಂಗಲ್ ಹ್ಯಾಂಡ್. ಓಕೆ, ಸಿಂಗಲ್ ಓನರು ವಿತ್ ನಿಮಗೆ ಅಲೋವಿಲ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ನಂಬರ್ ಪ್ಲೇಟ್ ಕೂಡ ನಾನು ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಕೂಡ ನಿಮ್ಗೆ ಆಲ್ಫಾ ಪವರ್ ವಿಂಡೋ ವಿತ್ ಪವರ್ ಸ್ಟೇರಿಂಗು, AC, ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಮತ್ತು ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ ಒಂದು 14-15. ಓಕೆ, 16-17 ಗಂಟೆ ನೀವು ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ ಬಂದು 7,40,000 ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, 7,40 7,40,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಅಂತ ಹೇಳಿದ್ರೆ ನೀವು 6 ಲಕ್ಷದವರೆಗೂ ಕೂಡ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಇರೋ ಹತ್ರ ರೆನಾಲ್ಟ್ ಅವ್ರದ್ದು ಡಸ್ಟರ್ RXL ವೇರಿಯಂಟು, K02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ಡೀಸೆಲ್ ವೇರಿಯಂಟು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಫುಲ್ ವೆಹಿಕಲ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಯಾವುದಿದು ಸರ್? ಈ ಗಾಡಿ ಬಂದು 2013 ಮಾಡಲು, ಸಿಂಗಲ್ ಓನರ್. ಓಕೆ, 2013 2013 ಮಾಡಲ್, ಸಿಂಗಲ್ ಓನರು. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರಂಟಿಂದನೂ ಕೂಡ ನೋಡೋಣ. ತದನಂತರ ನಾನು ಇದ್ರ ಬಗ್ಗೆ ಡೀಟೇಲ್ಸ್ಗೆ ಪಿಚ್ಚಿನ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ಕು ಕೂಡ ಗಾಡಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. 2013 ಸಿಂಗಲ್ ಓನರಾ? ಹೌದು ಸರ್. 2013 ಸಿಂಗಲ್ ಓನರು. ಎಷ್ಟು ಹೊಡಿದೆ ಇದು ಸರ್? ಈ ಗಾಡಿ ಬಂದು 82,000 ಹೋಗಿದೆ. ಓಕೆ, 82,000 ಅಂದರೆ 82,000 ಕಿಲೋಮೀಟ್ರ್ ಓಡಿರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಬರೋದಿಲ್ಲ. ABS ಬರುತ್ತೆ ಸರ್. ಓಕೆ, ABS ಇರುತ್ತೆ. ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ಎಲ್ಲ ನೀವು ಇದು 85 110 ಇದು? 85 ಸರ್. ಓಕೆ, ಮೈಲೇಜ್ ಎಲ್ಲ 16 ಗಂಟೆ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ ಬಂದು 5,95,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, 5,95,000 5,95,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಅಪ್ ಟು 4.5 ಲಕ್ಷದವರೆಗೂ ಕೂಡ ನೀವು ಲೋನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನೀಗ ಫ್ರೆಂಡ್ಸ್ ಕಾರ್ಸ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇದು ಕೂಡ ಮೈಸೂರಲ್ಲಿ ನಿಮಗೆ HD ಕೋಟೆ ರೋಡ್ NI ಕಾಲೇಜ್ ಆಪೋಸಿಟ್ ನಿಮಗೆ ಈ ಶೋರೂಮ್ ಬರುತ್ತೆ. ಇವ್ರ ಹತ್ರನೂ ಕೂಡ ಒಂದು ಓಮಿನಿ ಇರುತ್ತೆ. ನಾನು ನಿಮ್ಗೆ ಅದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ಇವ್ರ ಹತ್ರ 2 ಇನೋವಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಇದು ಬಂದು K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡಿಂದನೂ ಕೂಡ ತೋರಿಸ್ಕೊಡ್ತೀನಿ. ತದನಂತರ ನಾನು ನಿಮ್ಗೆ ಇದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಿರುತ್ತೆ. 2.5 ವಿ ವೇರಿಯಂಟು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ಮಾಡಲು ಸರ್ ಇದು? ಇದು 2009 ಸರ್. ಇದು ಓಕೆ, 2009 ಮಾಡಲು. ಓನರು ಸೆಕೆಂಡ್ ಓನರು ವಿತ್ ಅಲೋವಿಲ್ ಜೊತೆ ಇರುತ್ತೆ. ಓಡಿರೋದು 1,55,000 ಓಡಿದೆ ಸರ್. ಓಕೆ, 1,55,000 ಅಂದರೆ 1.5 ಲಕ್ಷ ಕಿಲೋಮೀಟರ್ ಓಡಿರುತ್ತೆ. 1,55,000 ಕಿಲೋಮೀಟರ್. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಸ್ಪೀಡ್, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗು ಜೊತೆಗೆ ABS ಇರುತ್ತೆ. ಇದು ಕೂಡ 7 ಸೀಟರ್ ವೆಹಿಕಲ್, ನಿಮಗೆಲ್ಲ ಗೊತ್ತೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ 13-14 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ಗೆ? ಸರ್ ಇದು ನಿಮಗೆ 6,80 ಹೇಳ್ತಾರೆ ಸರ್. 6,80 6,80,000 ಹೇಳ್ತಿದ್ದಾರೆ. ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಲೋನ್ ಆಗಲ್ಲ ಸರ್, ಈ ಮಾಡಲಿಗೆ ಲೋನ್ ಆಗಲ್ಲ. ಓಕೆ, ಲೋನ್ ಆಗೋದಿಲ್ಲ. ನೀವು ಫುಲ್ ಕಂಪ್ಲೀಟ್ ಕ್ಯಾಶೇ ಕೊಟ್ಟು ನೀವು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಇನೋವಾ ನೀವು ನೋಡ್ತಾ ಇರ್ಬೋದು. ಇದು ಕೂಡ ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಇದು ಬಂದು ನಿಮಗೆ K09 ಅಂದರೆ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ನಂಬರ್ ಇದಾಗಿರುತ್ತೆ. ನನಗೆ ಫುಲ್ ಕಾರ್ನ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಯಾವ ವೇರಿಯಂಟ್ ಅಂತಲೂ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದೆಲ್ಲ ಮೆನ್ಷನ್ ಮಾಡಿರ್ತಾರೆ. 2.5 ವಿ ವೇರಿಯಂಟು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ಟಾಪ್ ಎಂಡ್ ಇದು. ಮಾಡಲ್ಲ ಸರ್ ಇದು? 2014 ಸಿಂಗಲ್ ಓನರ್ ಸರ್. ಓಕೆ, 2014 ಸಿಂಗಲ್ ಓನರ್ ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಓಡಿರೋ ಸರ್ ಇದು? ಇದು 1,18,000 ಓಡಿದೆ. ಓಕೆ, 1,18,000 1,18,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಮಿರರ್ ಸ್ಪೀಡ್, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಡ್ಯೂಯಲ್ ಏರ್ ಬ್ಯಾಗು ಜೊತೆಗೆ ABS ಇರುತ್ತೆ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮೈಲೇಜ್ ಆಸ್ ಯೂಶುವಲ್ 13-14 ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 12.5.
12.5 ಲಕ್ಷ ಅಂದರೆ 12,50,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಲೋನ್ ಆಗುತ್ತೆ ಸರ್, ಒಂದು 8.5 9 ಲಕ್ಷ ತನಕ ಆಗುತ್ತೆ. ಓಕೆ, 8.5 9 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಿಕ್ಕಿದ ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇರೋ ಹತ್ರ ಸ್ಕಾರ್ಪಿಯೋ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಪವರ್ಡ್ ವಿತ್ Gmap ಇಂಜಿನ್ ಜೊತೆಗೆ ಸ್ಕಾರ್ಪಿಯೋ LSE ವೇರಿಯಂಟ್ KA03 ಬ್ಯಾಂಗ್ಳೂರ್ ಇಷ್ಟ ವೆಹಿಕಲು. ಬ್ಯಾಕ್ ವೈಪರ್ ವಿತ್ ಡೀಪ್ ಆಗರ್ ಜೊತೆ ಇರುತ್ತೆ. ಯಾವ ಮಾಡಲ್ ಸರ್ ಇದು? 2014 ಸರ್ ಇದು. ಓಕೆ, 2014ನೇ ಮಾಡಲು. ಓನರ್ ಸೆಕೆಂಡ್ ಓನರು. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಪ್ರಿಂಟ್ ಇದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ, ಲುಕ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಎಷ್ಟು ಹೊಡಿದೆ ಇದು? ಸರ್ 91,000 ಹೊಡಿದೆ ಸರ್. ಓಕೆ, 91,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಟಚ್ ಸ್ಕ್ರೀನ್ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇದರಲ್ಲಿ ಏರ್ ಬ್ಯಾಗ್ ಬರೋದಿಲ್ಲ. ಮತ್ತು ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಇದು ಕೂಡ 7 ಸೀಟರ್ ವೆಹಿಕಲು. ಮೈಲೇಜ್ ಎಲ್ಲ ಸರ್ ಇದು? ಮೈಲೇಜ್ ಎಲ್ಲ ನಿಮ್ಗೊಂದು 12-13 ಬರ್ತದೆ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು ಬಂದು 6.80 ಹೇಳ್ತಾರೆ ಸರ್. 6,80,000, 6,80,000. ಲೋನ್ ಏನಾದರೂ ಆಗುತ್ತೆ ಇದಕ್ಕೆ? ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಎಷ್ಟವರೆಗೆ ಆಗ್ಬೋದು? ಒಂದು 5 ಲಕ್ಷ ತನಕ ಆಗುತ್ತೆ. ಓಕೆ, 5 ಲಕ್ಷದವರೆಗೂ ಕೂಡ ಲೋನ್ ಆಗುತ್ತೆ. 6,80,000ನ 6,80,000 ಇರ್ತಿದ್ರೆ ನಿಮಗೆ ನೆಗೋಷಿಯಬಲ್ ಕೂಡ ಇರುತ್ತೆ. ಜೊತೆಗೆ ಇವ್ರ ಹತ್ರ ಕ್ರೆಟಾ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕ್ರೆಟಾ KA50 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು, SX ವೇರಿಯಂಟು, ಬ್ಯಾಕ್ ವೈಪರ್ ವಿತ್ ಡೀಪ್ ಆಗರ್ ಜೊತೆ ಬರುತ್ತೆ. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಯೂಟರ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಮಾಡಲ್ ಇದು? 2019 ಸರ್ ಇದು. ಓಕೆ, 2019ನೇ ಮಾಡಲು. ಓನರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರು. ಓಡಿರೋದು 23,000 ಹೊಡಿದೆ ಸರ್. ಓಕೆ, 23,000 ಕಿಲೋಮೀಟರ್ ಓಡಿರುತ್ತೆ ವಿತ್ ಪೆಟ್ರೋಲ್ ಇದು. ಓಕೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು ಪೆಟ್ರೋಲ್ ವೇರಿಯಂಟು. ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ. ಇದು ಓಕೆ, ವಿತ್ ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ. ಆಲ್ಫೋ ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಪುಷ್ ಸ್ಟಾರ್ಟ್ ಬಟನ್ ಕೂಡ ನೀವು ನೋಡ್ತಾ ಇರ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ಎಲ್ಲ ಸರ್ ಇದು? ಮೈಲೇಜ್ ಎಲ್ಲ ಬರ್ತದೆ, ಒಂದು 14 ತನಕ ಬರ್ತದೆ ಸರ್. 14ವರೆಗೂ ಕೂಡ ಮೈಲೇಜ್ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 14 ಲಕ್ಷ ಹೇಳ್ತಾರೆ, ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, 14 lakhs, 14 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ನಿಮಗೆ ಒಂದು 8.5 9 ಲಕ್ಷ ತನಕ ಆಗುತ್ತೆ ಸರ್. ಓಕೆ, 8.5 9 ಲಕ್ಷದವರೆಗೂ ಕೂಡ ಲೋನ್ ಆಗುತ್ತೆ. ಇನ್ನು ಮಿಕ್ಕಿದ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಪ್ರೀತಿಯ ಬಂಧುಗಳೇ, ನಾನಿವಾಗ ಕಾರ್ ಝೋನ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇದು ಮೈಸೂರಲ್ಲಿ ರಾಜೀವ್ ನಗರ ಹತ್ರ ಬರುತ್ತೆ. ಅಂದರೆ ನಿಮಗೆ NH ನಾರಾಯಣ ಹೃದಯ ಹಾಸ್ಪಿಟಲಿಂದ ಒಂದು 200 to 300 ಮೀಟರ್ಸಲ್ಲಿ ನಿಮಗೆ ಈ ಶೋರೂಮ್ ಸಿಗುತ್ತೆ. ಇವ್ರ ಹತ್ರ ಕೂಡ ಒಂದು ಫ್ಯಾಮಿಲಿ ಕಾರ್ ಇರುತ್ತೆ, ಅದು ಕಡಿಮೆ ಬಜೆಟಲ್ಲಿ. ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಬಲೆರೋ GLX ವೇರಿಯಂಟ್ ಇರುತ್ತೆ. ಇದು ಬಂದು K35 ರಿಜಿಸ್ಟರ್ಡ್ ವೆಹಿಕಲ್. ಇದು ನಾನು ನಿಮ್ಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸರ್ ಯಾವ ಮಾಡಲ್ ಇದು? ಸರ್ 2005 ಮಾಡಲು. ಓಕೆ, 2005ನೇ ಮಾಡಲು. ಓನರು? ಸರ್ 5 ಓನರ್ ಆಗಿದೆ. ಓಕೆ, 5 ಓನರ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಅಲ್ವಾ ಇದು? ಹೌದು. ಎಷ್ಟು ಹೊಡಿದೆ ಸರ್ ಇದು? ಸರ್ ಓಡಿದೆ 1.5 ಲಕ್ಷ ಓಡಿದೆ. ಓಕೆ, 1.5 ಲಕ್ಷ ಕಿಲೋಮೀಟರ್ ಓಡಿರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಇರ್ಬೋದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರೇಸ್ ಸೈಡು ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಸೀಟ್ ಕವರ್ ಎಲ್ಲನೂ ಕೂಡ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಮೈಲೇಜ್ ಎಲ್ಲ ಸರ್ ಇದು? ಸರ್ ಬರುತ್ತೆ 12-13 ಬರುತ್ತೆ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 1,75,000 ರೂಪಾಯಿ ಹೇಳ್ತಿದ್ವಿ. 1,75,000 ಫೈನಲ್ ಇಲ್ಲ ನೆಗೋಷಿಯಬಲ್ ಇದೆಯಾ? ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಗೋಷಿಯಬಲ್ ಆಗುತ್ತೆ. 7 ಸೀಟರ್ ಗಾಡಿ ನಿಮಗೆ 1.25 ಲಕ್ಷಕ್ಕೆ ಅಂದರೆ 1,75,000 ಹೇಳ್ತಿದ್ದಾರೆ. ಅದು ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಾನು ನಿಮಗೆ ಫ್ರಂಟಿಂದನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇವೆಲ್ಲನೂ ಕೂಡ ಎಕ್ಸ್ಟ್ರಾ ಫಿಟೆಡ್ ಲೈಟ್ ಇರುತ್ತೆ. ನೋಡಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ನೀವು ಪಡಿಬೋದು.